ರಮೇಶ್ ಕುಮಾರ್ ವಿರುದ್ಧ ಗೋವಿಂದೇಗೌಡ ಗಂಭೀರ ಆರೋಪವೊಂದನ್ನು ಮಾಡಿದ್ದಾರೆ. ಡಿಸಿಸಿ ಬ್ಯಾಂಕ್ ಚುನಾವಣೆ ಗೆದ್ದವರಿಗೆ ಜೀವ ಭಯ ಇದೆಯಾ? ನನ್ನ ಜೀವ ಹೋದ್ರೆ ರಮೇಶ್ ಕುಮಾರ್ ಕಾರಣ ಅಂತ ಹೇಳ್ಕೊಂಡಿದ್ದಾರೆ. ಡಿಸಿಸಿ ಬ್ಯಾಂಕ್ ಚುನಾವಣೆ ಗೆದ್ದವರಿಗೆ ಜೀವ ಭಯ ಕಾಡ್ತಾ ಇದೆ ಅಂತ. ನನ್ನ ಜೀವ ಹೋದ್ರೆ ಅದಕ್ಕೆ ರಮೇಶ್ ಕುಮಾರ್ ಕಾರಣ ಅಂತ ಆರೋಪ ಮಾಡಿದ್ದಾರೆ. ನನ್ನ ಮನೆಯಲ್ಲಿ ಲೋಕಾಯುಕ್ತ ದಾಳಿ ಮಾಡಿಸಿದ್ದಾರೆ. ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ವಿರುದ್ಧ ಮಾಡ್ತಾ ಇರುವಂತಹ ಗಂಭೀರ ಆರೋಪ ಇದು. ಕೋಲಾರದಲ್ಲಿ ಡಿಸಿಸಿ ಬ್ಯಾಂಕ್ ಚುನಾವಣೆ ಫಲಿತಾಂಶದ ನಂತರ ಈ ಒಂದು ಹೇಳಿಕೆ ಕೊಟ್ಟಿದ್ದಾರೆ ಗೋವಿಂದೇಗೌಡ. ರಮೇಶ್ ಕುಮಾರ್ ವಿರುದ್ಧ ಗಂಭೀರ ಆರೋಪ ಮಾಡಿದ್ದಾರೆ. ಡಿಸಿಸಿ ಬ್ಯಾಂಕ್ ಚುನಾವಣೆ ಗೆದ್ದ ನನಗೆ ಜೀವ ಭಯ ಇದೆ ಅಂತ ಗೋವಿಂದೇಗೌಡ ಗಂಭೀರ ಆರೋಪ ಮಾಡಿದ್ರು. ನನ್ನ ಜೀವ ಹೋದರೆ ಅದಕ್ಕೆ ರಮೇಶ್ ಕುಮಾರ್ ಕಾರಣ, ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ಕಾರಣ ಅಂತ ಕೂಡ ಹೇಳ್ಕೊಂಡಿದ್ದಾರೆ. ನನ್ನ ಮನೆಯಲ್ಲಿ ಲೋಕಾಯುಕ್ತ ದಾಳಿ ನಡೆಸಿದ್ದಾರೆ ರಮೇಶ್ ಕುಮಾರ್ ಅವರೇ ಇದಕ್ಕೆ ಮೂಲ ಕಾರಣರು ಅಂತ ಕೂಡ ಆರೋಪವನ್ನು ಗೋವಿಂದೇಗೌಡ ಮಾಡಿರುವಂಥದ್ದು. ಇನ್ನು ರಮೇಶ್ ಕುಮಾರ್ ಏನು ಬೇಕಾದರೂ ಮಾಡಲು ಸಿದ್ಧರಿದ್ದಾರೆ. ಲೋಕಾಯುಕ್ತ ದಾಳಿ ವೇಳೆ ಹಲವು ಬಾರಿ ಕರೆ ಮಾಡಿದ್ದಾರೆ. ಲೋಕಾಯುಕ್ತ ಇನ್ಸ್ಪೆಕ್ಟರ್ಗೆ ರಮೇಶ್ ಕುಮಾರ್ ಕರೆ ಮಾಡಿದ್ದಾರೆ. ಕರೆ ಮಾಡಿ ಸರಿಯಾಗಿ ಹುಡುಕಿ ಏನು ಸಿಕ್ಕಿದೆ ಅಂತ ವಿಚಾರಿಸಿದ್ದಾರೆ ಅಂತ ಆರೋಪವನ್ನು ಮಾಡಿದ್ದಾರೆ ಗೋವಿಂದೇಗೌಡ. ನನಗೆ ಜೀವ ಬೆದರಿಕೆ ಇದೆ ಮತ್ತು ಪೊಲೀಸರು ಇದಕ್ಕೆ ರಕ್ಷಣೆ ಕೂಡ ನೀಡಿದ್ದಾರೆ. ನನಗೆ ಜೀವ ಬೆದರಿಕೆ ಇದೆ ಅಂತ ಹೇಳಿದ್ದಕ್ಕೆ ಇನ್ನು ನನ್ನ ಮೇಲೆ ಲೋಕಾಯುಕ್ತ ದಾಳಿಗೆ ರಮೇಶ್ ಕುಮಾರ್ ಅವರೇ ಕಾರಣ, ರಾಜಕೀಯ ಷಡ್ಯಂತ್ರ ಮಾಡಿ ನನ್ನ ಸೋಲಿಗೆ ಪ್ರಯತ್ನ ಮಾಡಿದ್ರು ಅಂತ ಗಂಭೀರ ಆರೋಪವನ್ನು ಗೋವಿಂದೇಗೌಡ ಮಾಡಿದ್ದಾರೆ. ಇಷ್ಟಾದರೂ ಕೂಡ ನಾನು ಗೆದ್ದಿದ್ದೀನಿ, ಪ್ರಾಮಾಣಿಕವಾಗಿ ನಾನು ಕಳೆದ ಚುನಾವಣೆಯಲ್ಲಿ ರಮೇಶ್ ಕುಮಾರ್ ಅವರ ಪರವಾಗಿ ಕೆಲಸ ಮಾಡಿದ್ದೆ. ಈ ಕುರಿತು ಸಾಯಿಬಾಬಾ ಬಳಿ ಪ್ರಮಾಣ ಮಾಡಿ ಹೇಳ್ತೀನಿ, ವೈಯಕ್ತಿಕವಾಗಿ ರಮೇಶ್ ಕುಮಾರ್ ನನ್ನನ್ನು ಟಾರ್ಗೆಟ್ ಮಾಡಿದ್ದಾರೆ ಅಂತ ಕೂಡ ಆರೋಪ ಮಾಡಿದ್ದಾರೆ ಗೋವಿಂದೇಗೌಡ. ಇದೆಲ್ಲದಕ್ಕೂ ಮೂಲ ಕಾರಣ ಡಿಸಿಸಿ ಬ್ಯಾಂಕ್ ಚುನಾವಣೆಯ ಸಂದರ್ಭದಲ್ಲಿ ನಾನು ಗೆದ್ದಿದ್ದೀನಿ ಅನ್ನುವಂಥದ್ದೇ ನನ್ನ ಮೇಲಿನ ಕೋಪಕ್ಕೆ ಕಾರಣ ಅಂತ ಗೋವಿಂದೇಗೌಡ ಗಂಭೀರ ಆರೋಪ ಮಾಡಿದ್ದಾರೆ ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ವಿರುದ್ಧ. ನಾನು ಯಾಕಂದ್ರೆ ರಮೇಶ್ ಕುಮಾರ್ ನಾನು ಸೇವೆ ಮಾಡಿದ್ದೆ 10 ವರ್ಷ, ಎಲೆಕ್ಷನ್ ಮಾಡಿದ್ದೀನಿ. ನಾನು ಸೋಲು ಯಾರು ಬೇಕಾದ್ರೆ ಅರ್ಥ ಆಯ್ತಾ? ಸೋಲೋದು ಗೆಲ್ಲೋದು ಬಗ್ಗೆ ನಾನು ಟೀಕೆ ಮಾಡಕ್ಕೆ ಹೋಗೋದೇ ಇಲ್ಲ. ನಾವು ಸೋಲ್ತೀವಿ, ಗೆಲ್ತೀವಿ, ಅದು ಒಂದು ವಿಚಾರ ಅಲ್ಲವೇ ಇಲ್ಲ. ಆದರೆ ನಾನು 10 ವರ್ಷ ಕೆಲಸ ಮಾಡಿದ್ದೀನಿ, ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ದೀನಿ. ಇವತ್ತು ನಾನು ಭ್ರಷ್ಟು ಅಂತಾರಪ್ಪ ಗೌರವಂತ ರಮೇಶ್ ಕುಮಾರ್, ಲೂಟಿ ಮಾಡಿದ್ದೀನಿ ಅಂತಾರಪ್ಪ. ನಾನು ಇಷ್ಟೇ ಪ್ರಶ್ನೆ ಕೇಳೋದು ಗೌರವಂತ ರಮೇಶ್ ಕುಮಾರ್, ಯಾಕಂದ್ರೆ ನಾನು ಲಘುವಾಗಿ ಅವ್ರ ಬಗ್ಗೆ ಮಾತಾಡ್ತಾ ಇಲ್ಲ. 10 ವರ್ಷ ನಿಮಗೆ ಹಳ್ಳಿಯಲ್ಲಿ ಟೇಬಲ್ ಹಾಕಿದ್ವಿ, ಹಳ್ಳಿಯಲ್ಲಿ ಪೆಂಡಾಲ್ ಹಾಕ್ಸಿದ್ವಿ, ಹಳ್ಳಿಯಲ್ಲಿ ಹೂ ಕೊಟ್ವಿ, ಹೆಣ್ಮಕ್ಳಿಗೆ ಊಟ ಹಾಕ್ಸಿದ್ವಿ, ಎಲೆ ಅಡಿಕೆ ಕೊಟ್ವಿ. ನೀವೇನಾದ್ರು ರೂಪಾಯಿ ಕೊಟ್ರಾ? ಡಿಸಿಸಿ ಬ್ಯಾಂಕ್ ಇಂದ ಫಲಾನುಭವಿಗಳು ಒಂದು ನಿಮಿಷ ಸಿರಿ ಸರ್, ಕೊಟ್ರಾ? ಕೊಡ್ಲಿಲ್ಲ. ಅವತ್ತು ಯಾಕೆ ಕೇಳಲಿಲ್ಲ? ಗೋವಿಂದಗೌಡ ಎಲ್ಲಿ ಬರ್ತದೆ ದುಡ್ಡು ಯಾಕೆ ಕೇಳಿಲ್ಲ? ನೀವು ದೊಡ್ಡವರು. ವಾರಕ್ಕೊಂದು ಕಾರ್ಯಕ್ರಮ, 3 ದಿವಸಕ್ಕೊಂದು ಕಾರ್ಯಕ್ರಮ ಮಾಡ್ತಾ ಇದ್ವಿ. ಒಂದೊಂದು ಕಾರ್ಯಕ್ರಮಕ್ಕೆ ಲಕ್ಷಾಂತರ ರೂಪಾಯಿ ಖರ್ಚಾಗ್ತಾ ಇತ್ತು. ಅವತ್ತು ಯಾಕೆ ಕೇಳಿಲ್ಲ ರಮೇಶ್ ಕುಮಾರ್ ಅವರು? ನಾನು ರಮೇಶ್ ಕುಮಾರ್ ಬಗ್ಗೆ ಲಘುವಾಗಿ ಒಂದು ಪದ ಮಾತಾಡ್ತಾ ಇಲ್ಲ, ಬಹಳ ಗೌರವಯುತವಾಗಿ ಮಾತಾಡ್ತಾ ಇದ್ದೀನಿ. ಅವತ್ತು ಯಾಕೆ ಕೇಳಿಲ್ಲ ರಮೇಶ್ ಕುಮಾರ್? ಯಾಕಂದ್ರೆ ವಯಸ್ಸಲ್ಲಿ ಹಿರಿಯರು ನಾನು. ಯಾಕಂದ್ರೆ ರಮೇಶ್ ಕುಮಾರ್